ಕುಮಾರಸ್ವಾಮಿ ಅವರು ಬಂದ್ರೆ ಟಫ್ ಆಗಲ್ಲ ಸರ್ ಸುರೇಶ್ ಅವರು ಹೊರಗೆ ಕೇಳಿ ಆಮೇಲೆ ಮಾತಾಡಿ. ಸಿಪಿ ಯೋಗೇಶ್ವರ ಮುಂದೆ ನಾನು ಕೆಲಸಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಯಾಕೆ ಅವರೇ ನಿಂತ್ಕೊಳ್ಳೋಕೇನೋ? ನೀವು ಹೇಳ್ತೀರಿ ಕುಮಾರಸ್ವಾಮಿ ಅವ್ರು ನಿಂತ್ಕೋತಾರೆ ಅಂತ, ನೀವು ಹೇಳ್ತಾರೆ ಸಿ ಪಿ ಯೋಗೇಶ್ವರನ ಮುಂದೆ ನಿಂತ್ಕೊಂಡು ಗೆಲ್ಸ್ಕೊಬತ್ತೀನಿ ಅಂತ. ಇಬ್ಬರು ಒಬ್ರಿಗೊಬ್ರು ತಳ್ಳಕ್ಕೆ ಆಚೆ ತಳ್ಳಕ್ಕೆ ಸಿ ಪಿ ಯೋಗೇಶ್ವರನ ಆಚೆ ಸಿ ಪಿ ಯೋಗೇಶ್ವರನ ಇಲ್ಲಿಂದ ಆಚೆ ತಳ್ಳಿದ್ರೆ ಮಗನ ಪ್ರತಿಷ್ಠಾಪನೆ ಮಾಡ್ಬೋದು ಅಂತ, ಸಿ ಪಿ ಯೋಗೇಶ್ವರ ಅವ್ರು ಕುಮಾರಸ್ವಾಮಿ ತಳ್ಳಿದ್ರೆ ನಾನಲ್ಲಿ ಪ್ರತಿಷ್ಠಾಪನೆ ಆಗ್ಬೋದು ಅಂತ. ಇವರಿಬ್ಬರದು ಇಲ್ಲಿ ಯಾರೂ ಪ್ರತಿಷ್ಠಾಪನೆ ಆಗೋಕ್ಕಾಗಲ್ಲ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ಇದೊಂದು ದುರಾಕಾರ ಅನ್ಕೋಬೇಡಿ. ಡಿ ಕೆ ಸುರೇಶ್ ಅವರು 100ಕ್ಕೆ 100 ಭಾಗ ಗೆದ್ದೇ ಗೆಲ್ತಾರೆ ಕ್ಷೇತ್ರದಲ್ಲಿ. ದೋಸ್ತಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಪಕ್ಷ, ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿರ್ಬೋದು, ಡಿ ಕೆ ಸುರೇಶ್ರವರು ಪ್ರತಿನಿತ್ಯ ಓಡಾಡ್ತಕ್ಕಂಥ ಓಡಾಟ ಇರ್ಬೋದು, ಅವ್ರಿಗಿರ್ತಕ್ಕಂಥ ಅನುಭವ, ಅವ್ರಿಗಿರ್ತಕ್ಕಂಥ ಒಂದು ಚಾಕಚಕ್ಯತೆ ಮತ್ತು ಜನಗಳಿಗೆ ಅವ್ರ ಕಾರ್ಯಕರ್ತರಿಗೆ ಮತ್ತು ಕ್ಷೇತ್ರದ ಜನತೆಗೆ ಅವ್ರು ಮಾಡ್ತಾ ಇರ್ತಕ್ಕಂಥ ಉಪಕಾರನ ಎಳೆಯಾಗಿ ಜನಗಳ ಮುಂದೆ ಬಿಡಿಸಿಡ್ತೀವಿ. ತೀರ್ಮಾನ ಜನ ಮಾಡಲಿ, ಜನ ಮಾಡಲಿ. ನಾನು ಒಂದೇ ಹೇಳೋದು, ನಮ್ಮ ಕ್ಷೇತ್ರದ ಜನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ, 5 ವರ್ಷದಲ್ಲಿ ಅದ್ಭುತವಾಗಿ ಅಭಿವೃದ್ಧಿ ಮಾಡ್ತೀವಿ. ಡಿ ಕೆ ಸುರೇಶ್ ಅವರಿಗೆ ಹೆಚ್ಚು ಓಟ್ ಕೊಡಿ. 50,000 ಲೀಡ್ ಕೊಟ್ಟಿದ್ದೋ ಒಬ್ಬರಿಗೆ, 50% ಕೆಲಸ ಆಗಿಲ್ಲ. 50,000 ಲೀಡ್ ಕೊಟ್ಟಿದ್ದೋ 50% ಕೆಲಸ ಆಗಿಲ್ಲ. ಡಿ ಕೆ ಸುರೇಶ್ ಅವ್ರಿಗೆ ಓಟ್ ಕೊಟ್ಟು ನೋಡಿ, ಅಭಿವೃದ್ಧಿ ಮಾಡಿದ್ರೆ MLA ಚುನಾವಣೆ ನಾನು ಓಟ್ ಹಾಕ್ಬೇಡಿ. ನೀವು ಕುಮಾರಸ್ವಾಮಿ ಅವರು ಬಂದ್ರೆ ಟಫ್ ಆಗಲ್ಲ ಸರ್ ಸುರೇಶ್ ಅವರು ಹೊರಗೆ ಕೇಳಿ ಆಮೇಲೆ ಮಾತಾಡಿ. ಸಿಪಿ ಯೋಗೇಶ್ವರ ಮುಂದೆ ನಾನು ಕೆಲಸಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಯಾಕೆ ಅವರೇ ನಿಂತ್ಕೊಳ್ಳೋಕೇನೋ? ನೀವು ಹೇಳ್ತೀರಿ ಕುಮಾರಸ್ವಾಮಿ ಅವ್ರು ನಿಂತ್ಕೋತಾರೆ ಅಂತ, ನೀವು ಹೇಳ್ತಾರೆ ಸಿ ಪಿ ಯೋಗೇಶ್ವರನ ಮುಂದೆ ನಿಂತ್ಕೊಂಡು ಗೆಲ್ಸ್ಕೊಬತ್ತೀನಿ ಅಂತ. ಇಬ್ಬರು ಒಬ್ರಿಗೊಬ್ರು ತಳ್ಳಕ್ಕೆ ಆಚೆ ತಳ್ಳಕ್ಕೆ ಸಿ ಪಿ ಯೋಗೇಶ್ವರನ ಆಚೆ ಸಿ ಪಿ ಯೋಗೇಶ್ವರನ ಇಲ್ಲಿಂದ ಆಚೆ ತಳ್ಳಿದ್ರೆ ಮಗನ ಪ್ರತಿಷ್ಠಾಪನೆ ಮಾಡ್ಬೋದು ಅಂತ, ಸಿ ಪಿ ಯೋಗೇಶ್ವರ ಅವ್ರು ಕುಮಾರಸ್ವಾಮಿ ತಳ್ಳಿದ್ರೆ ನಾನಲ್ಲಿ ಪ್ರತಿಷ್ಠಾಪನೆ ಆಗ್ಬೋದು ಅಂತ. ಇವರಿಬ್ಬರದು ಇಲ್ಲಿ ಯಾರೂ ಪ್ರತಿಷ್ಠಾಪನೆ ಆಗೋಕ್ಕಾಗಲ್ಲ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ಇದೊಂದು ದುರಾಕಾರ ಅನ್ಕೋಬೇಡಿ. ಡಿ ಕೆ ಸುರೇಶ್ ಅವರು 100ಕ್ಕೆ 100 ಭಾಗ ಗೆದ್ದೇ ಗೆಲ್ತಾರೆ ಕ್ಷೇತ್ರದಲ್ಲಿ. ದೋಸ್ತಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಪಕ್ಷ, ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿರ್ಬೋದು, ಡಿ ಕೆ ಸುರೇಶ್ರವರು ಪ್ರತಿನಿತ್ಯ ಓಡಾಡ್ತಕ್ಕಂಥ ಓಡಾಟ ಇರ್ಬೋದು, ಅವ್ರಿಗಿರ್ತಕ್ಕಂಥ ಅನುಭವ, ಅವ್ರಿಗಿರ್ತಕ್ಕಂಥ ಒಂದು ಚಾಕಚಕ್ಯತೆ ಮತ್ತು ಜನಗಳಿಗೆ ಅವ್ರ ಕಾರ್ಯಕರ್ತರಿಗೆ ಮತ್ತು ಕ್ಷೇತ್ರದ ಜನತೆಗೆ ಅವ್ರು ಮಾಡ್ತಾ ಇರ್ತಕ್ಕಂಥ ಉಪಕಾರನ ಎಳೆಯಾಗಿ ಜನಗಳ ಮುಂದೆ ಬಿಡಿಸಿಡ್ತೀವಿ. ತೀರ್ಮಾನ ಜನ ಮಾಡಲಿ, ಜನ ಮಾಡಲಿ. ನಾನು ಒಂದೇ ಹೇಳೋದು, ನಮ್ಮ ಕ್ಷೇತ್ರದ ಜನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ, 5 ವರ್ಷದಲ್ಲಿ ಅದ್ಭುತವಾಗಿ ಅಭಿವೃದ್ಧಿ ಮಾಡ್ತೀವಿ. ಡಿ ಕೆ ಸುರೇಶ್ ಅವರಿಗೆ ಹೆಚ್ಚು ಓಟ್ ಕೊಡಿ. 50,000 ಲೀಡ್ ಕೊಟ್ಟಿದ್ದೋ ಒಬ್ಬರಿಗೆ, 50% ಕೆಲಸ ಆಗಿಲ್ಲ. 50,000 ಲೀಡ್ ಕೊಟ್ಟಿದ್ದೋ 50% ಕೆಲಸ ಆಗಿಲ್ಲ. ಡಿ ಕೆ ಸುರೇಶ್ ಅವ್ರಿಗೆ ಓಟ್ ಕೊಟ್ಟು ನೋಡಿ, ಅಭಿವೃದ್ಧಿ ಮಾಡಿದ್ರೆ MLA ಚುನಾವಣೆ ನಾನು ಓಟ್ ಹಾಕ್ಬೇಡಿ. ನೀವು ಕುಮಾರಸ್ವಾಮಿ ಅವರು ಬಂದ್ರೆ ಟಫ್ ಆಗಲ್ಲ ಸರ್ ಸುರೇಶ್ ಅವರು ಹೊರಗೆ ಕೇಳಿ ಆಮೇಲೆ ಮಾತಾಡಿ. ಸಿಪಿ ಯೋಗೇಶ್ವರ ಮುಂದೆ ನಾನು ಕೆಲಸಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಯಾಕೆ ಅವರೇ ನಿಂತ್ಕೊಳ್ಳೋಕೇನೋ? ನೀವು ಹೇಳ್ತೀರಿ ಕುಮಾರಸ್ವಾಮಿ ಅವ್ರು ನಿಂತ್ಕೋತಾರೆ ಅಂತ, ನೀವು ಹೇಳ್ತಾರೆ ಸಿ ಪಿ ಯೋಗೇಶ್ವರನ ಮುಂದೆ ನಿಂತ್ಕೊಂಡು ಗೆಲ್ಸ್ಕೊಬತ್ತೀನಿ ಅಂತ. ಇಬ್ಬರು ಒಬ್ರಿಗೊಬ್ರು ತಳ್ಳಕ್ಕೆ ಆಚೆ ತಳ್ಳಕ್ಕೆ ಸಿ ಪಿ ಯೋಗೇಶ್ವರನ ಆಚೆ ಸಿ ಪಿ ಯೋಗೇಶ್ವರನ ಇಲ್ಲಿಂದ ಆಚೆ ತಳ್ಳಿದ್ರೆ ಮಗನ ಪ್ರತಿಷ್ಠಾಪನೆ ಮಾಡ್ಬೋದು ಅಂತ, ಸಿ ಪಿ ಯೋಗೇಶ್ವರ ಅವ್ರು ಕುಮಾರಸ್ವಾಮಿ ತಳ್ಳಿದ್ರೆ ನಾನಲ್ಲಿ ಪ್ರತಿಷ್ಠಾಪನೆ ಆಗ್ಬೋದು ಅಂತ. ಇವರಿಬ್ಬರದು ಇಲ್ಲಿ ಯಾರೂ ಪ್ರತಿಷ್ಠಾಪನೆ ಆಗೋಕ್ಕಾಗಲ್ಲ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ಇದೊಂದು ದುರಾಕಾರ ಅನ್ಕೋಬೇಡಿ. ಡಿ ಕೆ ಸುರೇಶ್ ಅವರು 100ಕ್ಕೆ 100 ಭಾಗ ಗೆದ್ದೇ ಗೆಲ್ತಾರೆ ಕ್ಷೇತ್ರದಲ್ಲಿ. ದೋಸ್ತಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಪಕ್ಷ, ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿರ್ಬೋದು, ಡಿ ಕೆ ಸುರೇಶ್ರವರು ಪ್ರತಿನಿತ್ಯ ಓಡಾಡ್ತಕ್ಕಂಥ ಓಡಾಟ ಇರ್ಬೋದು, ಅವ್ರಿಗಿರ್ತಕ್ಕಂಥ ಅನುಭವ, ಅವ್ರಿಗಿರ್ತಕ್ಕಂಥ ಒಂದು ಚಾಕಚಕ್ಯತೆ ಮತ್ತು ಜನಗಳಿಗೆ ಅವ್ರ ಕಾರ್ಯಕರ್ತರಿಗೆ ಮತ್ತು ಕ್ಷೇತ್ರದ ಜನತೆಗೆ ಅವ್ರು ಮಾಡ್ತಾ ಇರ್ತಕ್ಕಂಥ ಉಪಕಾರನ ಎಳೆಯಾಗಿ ಜನಗಳ ಮುಂದೆ ಬಿಡಿಸಿಡ್ತೀವಿ. ತೀರ್ಮಾನ ಜನ ಮಾಡಲಿ, ಜನ ಮಾಡಲಿ. ನಾನು ಒಂದೇ ಹೇಳೋದು, ನಮ್ಮ ಕ್ಷೇತ್ರದ ಜನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ, 5 ವರ್ಷದಲ್ಲಿ ಅದ್ಭುತವಾಗಿ ಅಭಿವೃದ್ಧಿ ಮಾಡ್ತೀವಿ. ಡಿ ಕೆ ಸುರೇಶ್ ಅವರಿಗೆ ಹೆಚ್ಚು ಓಟ್ ಕೊಡಿ. 50,000 ಲೀಡ್ ಕೊಟ್ಟಿದ್ದೋ ಒಬ್ಬರಿಗೆ, 50% ಕೆಲಸ ಆಗಿಲ್ಲ. 50,000 ಲೀಡ್ ಕೊಟ್ಟಿದ್ದೋ 50% ಕೆಲಸ ಆಗಿಲ್ಲ. ಡಿ ಕೆ ಸುರೇಶ್ ಅವ್ರಿಗೆ ಓಟ್ ಕೊಟ್ಟು ನೋಡಿ, ಅಭಿವೃದ್ಧಿ ಮಾಡಿದ್ರೆ MLA ಚುನಾವಣೆ ನಾನು ಓಟ್ ಹಾಕ್ಬೇಡಿ. ನೀವು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.